ನಮಸ್ಕಾರ. ಶಿರ್ಸಿ ತಾಲೂಕು ದಾಸನಕೊಪ್ಪ ಗ್ರಾಮದಲ್ಲಿ ಮಹಾದೇವ್ ಲಕ್ಷ್ಮಣ್ ಇಳಿಗೇರ್ ಮತ್ತು ಸಹೋದರರಿಂದ ತಾಬೂತ್ ವಿತರಣೆ. ಶಿರ್ಸಿ ತಾಲೂಕು ದಾಸನಕೊಪ್ಪ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದಿರುವುದು ವಿಶೇಷವಾಗಿರುತ್ತದೆ. ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಗೆ ಹೆಸರಾದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲು ಬೇಕಾಗಿದ್ದರಲ್ಲಿ ಒಂದಾದ ತಾಬೂತನ್ನು ಇವರ ಅಜ್ಜನವರಾದ ಅಡಿಯಪ್ಪ ಭೀಮಯ್ಯ ಇಳಿಗೇರವರು 1935ರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯು ಹೀಗೆ ಮುಂದುವರಿಯಲಿ ಎಂಬ ಉದ್ದೇಶದಿಂದ ತಾಬೂತನ್ನು ಕೊಡಿಸುವ ಮುಖಾಂತರ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಮತ್ತು ಅಲ್ಲಾಹನ ಕೃಪೆಗೆ ಪಾತ್ರರಾದರು. ತದನಂತರ ಇವರ ಮಗನಾದ ಲಕ್ಷ್ಮಣಪ್ಪ ಅಡಿಯಪ್ಪ ಇಳಿಗೇರ್ ಅವರು ಆ ತಾಬೂತನ್ನು ಕಾಲಕಾಲಕ್ಕೆ ನಿರ್ವಹಣೆ ಮಾಡಿಸಿಕೊಡುತ್ತಾ ಬಂದಿದ್ದರು. ಅವರು ಕೂಡ ದೇವರ ಕೃಪೆಗೆ ಪಾತ್ರರಾದರು. ಹಾಗೆಯೇ ಇವರ ಮಕ್ಕಳಾದ ಮಹಾದೇವ್ ಇಳಿಗೇರ್ ಮತ್ತು ಸಹೋದರರು 1997ರಲ್ಲಿ ಹೊಸ ತಾಬೂತನ್ನು ಮಾಡಿಸಿಕೊಟ್ಟು ಭಾವೈಕ್ಯತೆಯನ್ನು ಸಾರಿದರು. ಹಾಗೆಯೇ ಇಂದು 1/7/2025ರಂದು ಶ್ರೀ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯು ಮುಂದುವರಿಯಲಿ ಎಂಬ ಉದ್ದೇಶದಿಂದ ಹೊಸ ತಾಬೂತನ್ನು ಮಾಡಿಸಿಕೊಟ್ಟು ಅಲ್ಲಾಹನ ಕೃಪೆಗೆ ಮತ್ತು ಆಲೆ ದೇವರ ಕೃಪೆಗೆ ಪಾತ್ರರಾದರು. ಶಿರ್ಸಿ ತಾಲೂಕು ದಾಸನಕೊಪ್ಪ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನು ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದಿರುವುದು ವಿಶೇಷವಾಗಿರುತ್ತದೆ. ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಗೆ ಹೆಸರಾದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲು ಬೇಕಾಗಿದ್ದರಲ್ಲಿ ಒಂದಾದ ತಾಬೂತನ್ನು ಇವರ ಅಜ್ಜನವರಾದ ಅಡಿಯಪ್ಪ ಭೀಮಯ್ಯ ಇಳಿಗೇರವರು 1935ರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯು ಹೀಗೆ ಮುಂದುವರಿಯಲಿ ಎಂಬ ಉದ್ದೇಶದಿಂದ ತಾಬೂತನ್ನು ಕೊಡಿಸುವ ಮುಖಾಂತರ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಮತ್ತು ಅಲ್ಲಾಹನ ಕೃಪೆಗೆ ಪಾತ್ರರಾದರು. ತದನಂತರ ಇವರ ಮಗನಾದ ಲಕ್ಷ್ಮಣಪ್ಪ ಅಡಿಯಪ್ಪ ಇಳಿಗೇರ್ ಅವರು ಆ ತಾಬೂತನ್ನು ಕಾಲಕಾಲಕ್ಕೆ ನಿರ್ವಹಣೆ ಮಾಡಿಸಿಕೊಡುತ್ತಾ